ವೀಕ್ಷಕರೇ ನಮಸ್ಕಾರ. ಸುದೀಪ್ ರೈ ಎಂಬ ಸುರದ್ರೂಪಿ ಯುವಕನ ಅಂತ್ಯ ಈಗ ಬಹಳಷ್ಟು ಚರ್ಚೆಯನ್ನ ಕಾಣ್ತಾ ಇದೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಸಾವಿನ ಬಗ್ಗೆ ಜನ ಮಾತಾಡಿಕೊಳ್ತಾ ಇದ್ದಾರೆ, ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಯಾಕಿಷ್ಟು ಆಕ್ರೋಶ, ಯಾಕಿಷ್ಟು ಚರ್ಚೆ ಎಂಬ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ನಾನು ಕಿಶನ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲೆಯ ವರದಿಗಾರ. ಸುದೀಪ್ ರೈ ವಯಸ್ಸು 36, ಆತನ ಊರು ನೆಲ್ಯಾಡಿ ಸಮೀಪ. ಆತ ಇರುವಂತದ್ದು ಆತನ ಅಜ್ಜಿ ಮನೆ ಬೆಳ್ತಂಗಡಿಯ ಕರ್ನೋಡಿ ಎಂಬಲ್ಲಿ. ಮೊದಲು ಬೆಳ್ತಂಗಡಿಯಲ್ಲಿ ಎಲೆಕ್ಟ್ರಾನಿಕ್ ಮತ್ತು ಸೋಲಾರ್ ಉದ್ಯಮವನ್ನು ಮಾಡ್ತಾ ಇದ್ದಂತಹ ಸುದೀಪ್ ರೈ ಆಮೇಲೆ ಉದ್ಯಮ ಕೈಕೊಡ್ತು. ಆ ಬಳಿಕ ರಿಯಲ್ ಎಸ್ಟೇಟ್ ಉದ್ಯಮದತ್ತ ಆತನ ಮನಸ್ಸು ವಾಲಿತ್ತು. ಅಲ್ಲೊಂದು ಇಲ್ಲೊಂದು ಜಾಗವನ್ನ ಮಾರಿ, ವಾಹನವನ್ನ ಮಾರಿ, ಬರುವಂತಹ ಕಮಿಷನ್ನಲ್ಲಿ ಹಣವನ್ನ ಮಾಡಿ ಜೀವನವನ್ನ ಮಾಡ್ತಾ ಇದ್ದ. ಆದ್ರೆ ಇಂಥ ಸುದೀಪ್ ರೈಗೆ ಕಳೆದ 1 ವರ್ಷದ ಹಿಂದೆ ಸೌಮ್ಯ ಶೆಟ್ಟಿ ಎಂಬಾಕೆಯ ಪರಿಚಯವಾಗಿತ್ತು. ಅಂದ್ರೆ ಇನ್ಸ್ಟಾಗ್ರಾಂನಲ್ಲಿ ಆಕೆಯನ್ನ ಆತ ನೋಡಿದ್ದ, ಆಕೆಯ ಫೋಟೋಗಳಿಗೆ ಮನಸೋತಿದ್ದ, ಆಕೆಯ ಅಂದ ಚಂದಗಳಿಗೆ ಮನಸೋತು ಇನ್ಸ್ಟಾಗ್ರಾಂನಲ್ಲಿ ಕಳೆದ 1 ವರ್ಷಗಳಿಂದ ಮೆಸೇಜ್ಗಳನ್ನ ಮಾಡ್ತಾ ಇದ್ದ. ಆದ್ರೆ ಆಕೆ ಅದಕ್ಕೆ ಯಾವುದಕ್ಕೂ ಕೂಡ ಉತ್ತರವನ್ನ ಕೊಡ್ತಾ ಇರಲಿಲ್ಲ. ಆದ್ರೆ ಜನವರಿ ತಿಂಗಳಲ್ಲಿ ಆಕೆಯಿಂದ ಒಂದು ರಿಪ್ಲೈ ಬಂತು. ಆ ರಿಪ್ಲೈ ಸಾಕಷ್ಟು ಬೆಳವಣಿಗೆ ಕೂಡ ಕಾರಣವಾಯಿತು. ಮೊದಲು ಸಲುಗೆ ಆಯ್ತು, ಸ್ನೇಹ ಆಯ್ತು, ಸ್ನೇಹ ಪ್ರೀತಿಗೆ ತಿರುಗಿತ್ತು, ಪ್ರೀತಿ ಮದುವೆಯ ಹಂತದವರೆಗೆ ಬಂತು. ಅಂದ್ರೆ ಪರಿಚಯ ಆದ ಜಸ್ಟ್ 1 ತಿಂಗಳಲ್ಲಿ ಮದುವೆ ವಿಚಾರಕ್ಕೆ ಸೌಮ್ಯ ಶೆಟ್ಟಿ ಮತ್ತು ಸುದೀಪ್ ರೈ ಮುಂದಾಗ್ತಾರೆ. ಫೆಬ್ರವರಿ 17ನೇ ತಾರೀಕು ಅವರು ಮದುವೆಯಾಗ್ತಾರೆ. ಆ ಮದುವೆ ಮಾತ್ರ ರಿಜಿಸ್ಟರ್ ಆಗುವಂಥದ್ದು. ಯಾಕೆಂದ್ರೆ ಅದಕ್ಕಿಂತ ಮೊದಲು ಹೆಣ್ಣು ನೋಡುವ ಶಾಸ್ತ್ರವನ್ನ 2 ಮನೆಯವರು ಮಾಡ್ತಾರೆ. ಅಂದ್ರೆ ಸುದೀಪ್ ರೈ ಮನೆಯವರು ಕಾರ್ಕಳದಲ್ಲಿರುವಂತಹ ಸೌಮ್ಯ ಶೆಟ್ಟಿ ಮನೆಗೆ ಹೋಗ್ತಾರೆ. ಇತ್ತ ಸೌಮ್ಯ ಶೆಟ್ಟಿ ಮನೆಯವರು ನೆಲ್ಯಾಡಿಯಲ್ಲಿರುವಂತಹ ಸುದೀಪ್ ರೈ ಮನೆಗೆ ಬರ್ತಾರೆ. ಹಾಗಾಗಿ ಹೆಣ್ಣು ನೋಡುವ ಶಾಸ್ತ್ರ ಆಗತ್ತೆ. ಆದ್ರೆ ಇದರ ನಡುವೆ ಸುದೀಪ್ ರೈ ಹೆತ್ತವರಿಗೆ ಏನೋ ಒಂದು ಇದರ ಹಿಂದೆ ಬೇರೆ ಒಂದು ವಿಚಾರ ಇರೋ ಬಗ್ಗೆ ಕೂಡ ಗೊತ್ತಾಗುತ್ತೆ. ಅದು ಏನಂದ್ರೆ ಸೌಮ್ಯ ಶೆಟ್ಟಿಗೆ ಈ ಹಿಂದೆನೇ ಮದುವೆ ಆಗಿದೆ. 19ನೇ ವರ್ಷಕ್ಕೆ ಆಕೆ ಒಂದು ಮದುವೆಯಾಗಿ ಡಿವೋರ್ಸ್ ಆಗಿದೆ. ಆ ಬಳಿಕವೂ ಕೂಡ ಆಕೆಗೆ ಬೇರೆ ಒಂದು ಸಂಬಂಧ ಇತ್ತೆಂಬ ವಿಚಾರ ಸುದೀಪ್ ರೈ ಹೆತ್ತವರಿಗೆ ಗೊತ್ತಾಗತ್ತೆ. ಹಾಗಾಗಿ ನೇರವಾಗಿ ಸುದೀಪ್ ರೈಗೆ ಈ ವಿಚಾರವನ್ನ ಹೇಳ್ತಾರೆ. ಮದುವೆ ಅನ್ನಂಥದ್ದು ಯಾವುದೇ ಒಂದು ತಮಾಷೆಯ ವಿಚಾರವಲ್ಲ. ಇದು ಜೀವನದ ಅತ್ಯಮೂಲ್ಯ ಕ್ಷಣ, ಅತ್ಯಮೂಲ್ಯ ಘಟ್ಟ, ತಮ್ಮ ಜೀವನವನ್ನ ನಿರ್ಧಾರ ಮಾಡುವಂತಹ ಘಟ್ಟ. ಹಾಗಾಗಿ ಹೆಣ್ಣಿನ ಪೂರ್ವಾಪರವನ್ನ ವಿಚಾರಿಸಿ ನೋಡು ಎಂಬ ಮಾತುಗಳನ್ನ ಸುದೀಪ್ ರೈಗೆ ಆತನ ಹೆತ್ತವರು ಹೇಳ್ತಾರೆ. ಆದ್ರೆ ಅದಕ್ಕಿಂತ ಮೊದಲೇ ಸೌಮ್ಯ ಶೆಟ್ಟಿ ತನ್ನ ಇಂದಿನ ಜೀವನದಲ್ಲಿ ಆದಂತಹ ಎಲ್ಲ ಘಟನೆಗಳನ್ನ ಸುದೀಪ್ ರೈಗೆ ಹೇಳ್ತಾರೆ. ಹಾಗಾಗಿ ಸುದೀಪ್ ರೈ ಇದೇ ಮಾತನ್ನ ಕೇಳಿ, ಅಂದ್ರೆ ಆತನ ಮನಸ್ಸು ಕೂಡ ಕರಗತ್ತೆ. 19ನೇ ವರ್ಷಕ್ಕೆ ಮದುವೆಯಾಗಿ ಈ ರೀತಿಯಾಗಿ ಡಿವೋರ್ಸ್ ಆಗುವಂಥದ್ದು, ಆ ವಯಸ್ಸಿನಲ್ಲಿ ಇಂಥ ಚಂಚಲತೆಗಳು ಇರೋದು ಸಾಮಾನ್ಯ. ಆದ್ರೆ ಮುಂದೆ ನಮ್ಮ ಜೀವನ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕಾಗಿ ಸುದೀಪ್ ರೈ ಆಕೆಯ ಮಾತುಗಳಿಗೆ ಎಲ್ಲದಕ್ಕೂ ಕೂಡ ಒಪ್ತಾನೆ ಮತ್ತು ಮದುವೆ ಆಗೋಕೆ ನಿರ್ಧಾರ ಮಾಡ್ತಾನೆ. ಎಲ್ಲಿ ತನ್ನ ಮನೆಯವರ ಈ ರೀತಿಯಾಗಿ ಅಪಸ್ವರಗಳು ಬರುತ್ತೆ, ವಿರೋಧಗಳು ಬರುತ್ತೆಂಬ ಏಕಮಾತ್ರ ಕಾರಣಕ್ಕೆ ಸೌಮ್ಯ ಶೆಟ್ಟಿ ಮತ್ತು ಸುದೀಪ್ ರೈ ಫೆಬ್ರವರಿ 17ನೇ ತಾರೀಕು ಪುತ್ತೂರು ರಿಜಿಸ್ಟರ್ ಆಫೀಸಲ್ಲಿ ಮದುವೆಯನ್ನು ಕೂಡ ಆಗ್ತಾರೆ. ಆ ಮದುವೆಯಾಗಿ ಸರಿಸುಮಾರು 1 ತಿಂಗಳು, ಅಂದ್ರೆ ಮಾರ್ಚ್ 17ನೇ ತಾರೀಕು ಸುದೀಪ್ ರೈ ಮದುವೆಯನ್ನ ಮಾಡಿದ್ದಾರೆ. ಅಂದ್ರೆ ಆ ಬೆಳಗ್ಗಿನ ವೇಳೆ ತಿಂಡಿಯ ಜೊತೆಗೆ ಮಾಡಿದ್ದಾರೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಯಾಕೆ 1 ತಿಂಗಳಲ್ಲಿ ವಿಷ ಸೇವನೆ ಮಾಡಿದ್ರು ಎಂಬ ಎಲ್ಲ ಪ್ರಶ್ನೆಗಳಿಗೆ ಪೊಲೀಸರೀಗ ಉತ್ತರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತನ್ನ ಮಗನ ಸಾವಿಗೆ ಆತನ ಹೆತ್ತವರೀಗ ಕಣ್ಣೀರನ್ನ ಹಾಕಿದ್ದಾರೆ. ಯಾಕಂದ್ರೆ ಆ ಸುದೀಪ್ ರೈ ಅವರ ತಾಯಿ ಪುಷ್ಪಾಲತ್ ಅವರೀಗ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿವೆ. ಆತನ ತಂದೆ ದಾಮೋದರ್ ರೈ ಕೂಡ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿವೆ. ತಮ್ಮ ಅಂತಿಮ ಕಾಲದಲ್ಲಿ ತಮ್ಮನ್ನ ನೋಡಿಕೊಳ್ಳಬೇಕಾದಂತ, ತಮ್ಮ ಶವಗಳಿಗೆ ಹೆಗಲನ್ನ ಕೊಡಬೇಕಾದಂತ ಮಗನ ಶವಕ್ಕೆ ಈಗ ತಂದೆ ಹೆಗಲನ್ನ ಕೊಟ್ಟು ಕಣ್ಣೀರನ್ನ ಹಾಕಿದ್ದಾರೆ. ತಾನಗೆ ಆದಂತ ಸ್ಥಿತಿ ಯಾವ ಹೆತ್ತವರಿಗೂ ಆಗಬಾರ್ದು ಎಂಬ ಬೇಸರದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ದಾಮೋದರ್ ರೈ ಅವರೊಂದು ಆರೋಪವನ್ನ ಮಾಡಿದ್ದಾರೆ. ತನ್ನ ಮಗನ ಸಾವಿಗೆ ಸೌಮ್ಯ ಶೆಟ್ಟಿಯೇ ಕಾರಣ, ಆಕೆ ವಿಷವನ್ನ ಹಾಕಿದ್ದಾಳೆ, ಸ್ಲೋ ಪಾಯ್ಸನ್ ಅಂದ್ರೆ ಇಲಿ ಪಾಶನವನ್ನು ಹಾಕಿ ಹಂತ ಹಂತವಾಗಿ ನನ್ನ ಮಗನನ್ನ ಸಾಯಿಸಿದ್ದಾಳೆಂಬ ನೇರವಾದ ಆರೋಪವನ್ನು ಮಾಡಿದ್ದಾರೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾರ್ಕಳ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರು ಹೇಳೋ ಪ್ರಕಾರವಾಗಿ ಸೌಮ್ಯ ಶೆಟ್ಟಿಗೆ ಈ ಹಿಂದೆನೆ 2 ಮದುವೆ ಆಗಿತ್ತು, ಸಾಕಷ್ಟು ಮಂದಿಯ ಜೊತೆ ಆಕೆ ಅಫೇರ್ ಅನ್ನು ಕೂಡ ಹೊಂದಿದ್ಲು. ಆದ್ರೆ ಈ ವಿಚಾರಗಳು ಸುದೀಪ್ ರೈಗೆ ಗೊತ್ತಾಗಿಲ್ಲ. ಆದ್ರೆ ಗೊತ್ತಾದ ಬಳಿಕ ಅವರಿಬ್ಬರ ನಡುವೆ ಮಾತುಕತೆಗಳು ಆಗಿದೆ. ನಿರಂತರವಾಗಿ ನನ್ನ ಮಗನಿಗೆ ಟಾರ್ಚರ್ ಅನ್ನು ಕೂಡ ಮಾಡಿಲ್ದು, ನಮ್ಮಿಂದ ದೂರ ಆಗೋಕೆ ನೇರವಾಗಿ ಸೌಮ್ಯ ಶೆಟ್ಟಿಯೇ ಕಾರಣ. ಯಾಕೆಂದ್ರೆ ಆತ ಕಾರ್ಕಳದಿಂದ ನಮ್ಮ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಆಕೆ ತನ್ನ ಮಗನನ್ನ ಹುಡುಕಿಕೊಂಡು ಬಂದಿದ್ಲು. ನನ್ನ ಹೆಂಡತಿ ಮತ್ತು ಸುದೀಪ್ ರೈ ಬೇರೆ ನೆಲ್ಯಾಡಿ ಭಾಗಕ್ಕೆ ಹೋಗುವಂತ ಸಂದರ್ಭದಲ್ಲಿ ಕಾರಿಂದ ಇಳಿಸಿ, ಅಂದ್ರೆ
ನನ್ನ ಪತ್ನಿಯನ್ನ ಕಾರಿಂದ ಇಳಿಸಿ ಆಕೆ ನನ್ನ ಮಗನನ್ನ ಕರ್ಕೊಂಡು ಹೋಗಿದ್ಲು, ನಡು ರಸ್ತೆಯಲ್ಲಿ ಅವಮಾನ ಮಾಡಿದ್ಲು, ತುಂಬಾ ಜನ ಇರುವಾಗ ಬೈಯೋದು, ಕೈಯನ್ನ ತೋರಿಸೋದು ಮುಂತಾದ ಮಾನಸಿಕವಾದ ಹಿಂಸೆಯನ್ನ ಕೊಡ್ತಾ ಇದ್ಲು ಎಂಬ ಆರೋಪವನ್ನ ಈಗ ಸುದೀಪ್ ರೈ ತಂದೆ ದಾಮೋದರ್ ರೈ ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಸೌಮ್ಯ ಶೆಟ್ಟಿ, ಇದರಲ್ಲಿ ನನ್ನ ಯಾವುದೇ ಪಾತ್ರ ಇಲ್ಲ, ನಾನು ಪ್ರೀತಿಸಿ ಮದುವೆ ಆಗಿರುವಂತದ್ದು. ಆ ಸುದೀಪ್ ರೈಗೆ ತುಂಬಾ ಸಾಲ ಇತ್ತು, ಆ ಸಾಲಗಾರರಿಗೆ ನನ್ನ ಫೋನ್ ನಂಬರ್ ಅನ್ನ ದಾಮೋದರ್ ರೈ ಕೊಟ್ಟಿದ್ದಾರೆ ಮತ್ತು ಆತ ನಮ್ಮ ಮನೆಯಲ್ಲಿರುವಾಗ ಈ ವಿಷಯವನ್ನ ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ವಿಷ ತೆಗೆದುಕೊಳ್ಳುವಂತಹ ಆ ದಿನ ಆತ ನೆಲ್ಲಿಯಾಡಿಯ ಮನೆಯಲ್ಲಿದ್ದ. ಅಲ್ಲಿಂದ ತಮ್ಮ ಮನೆಗೆ ಬಂದ್ಮೇಲೆ ಅಂದ್ರೆ ಕಾರ್ಕಳದ ಮನೆಗೆ ಬಂದ್ಮೇಲೆ ಆತನ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಯಿತು. ನಾವು ಆಸ್ಪತ್ರೆಗೆ ಸೇರಿಸಿದ್ವಿ, ಕಾರ್ಕಳದ ಆಸ್ಪತ್ರೆಗೆ. ಆದ್ರೆ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಡಾಕ್ಟರ್ ಹೇಳಿದ್ರು. ಹಾಗಾಗಿ ಆತನ ಹೆತ್ತವರೇ ಆತನನ್ನ ಮಂಗಳೂರಿನ ಎನಪೋಯ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಆತ ಸಾವನ್ನಪ್ಪಿದ್ದಾನೆ. ಇದಕ್ಕೂ ಆತನ ಸಾವಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ನಾವಿಬ್ರು ಪ್ರೀತಿಸಿ ಮದುವೆ ಆಗಿರುವಂತದ್ದು. ನನ್ನ ಹಿಂದಿನ ಎಲ್ಲ ಘಟನೆಗಳನ್ನ ನಾನು ಸುದೀಪ್ ರೈಗೆ ಹೇಳಿದ್ದೇನೆ ಎಂಬ ಮಾತುಗಳನ್ನ ಮಾಧ್ಯಮಗಳಿಗೆ ಸೌಮ್ಯ ಶೆಟ್ಟಿ ಹೇಳಿದ್ದಾಳೆ. ಇದರ ನಡುವೆ ಹೊಸದೊಂದು ಈಗ ಚರ್ಚೆಗಳು ಉಂಟಾಗ್ತಾ ಇದೆ. ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಸೌಮ್ಯ ಶೆಟ್ಟಿಯಿಂದ ಮೋಸ ಹೋದಂತ ದೊಡ್ಡ ಒಂದು ವರ್ಗ ಇದೆ ಎಂಬ ಮಾಹಿತಿಗಳನ್ನ ಆಕೆಯ ಮಾಜಿ ಲವರ್ ಈಗ ಹೇಳಿರುವಂತದ್ದು. ಮುಲ್ಕಿ ಸಮೀಪದ ನಿವಾಸಿ ವೇಣು ಶೆಟ್ಟಿ ಎಂಬುವರು ಈಗ ಮಾಧ್ಯಮಗಳ ಮುಂದೆ ಬಂದಿದ್ದಾರೆ. ನನಗೂ ಇದೇ ರೀತಿಯಾಗಿ ಸೌಮ್ಯ ಶೆಟ್ಟಿಯಿಂದ ಮೋಸ ಆಗಿದೆ, ನನಗೂ ಮಾನಸಿಕ ಹಿಂಸೆ ಆಗಿದೆ. ಆಕೆಗೆ ಮೊದಲು ಮದುವೆ ಆಗಿದ್ದನ್ನ ನನ್ನ ಬಳಿ ಹೇಳಿದ್ಲು, ಆದ್ರೆ ಎರಡನೇ ಮದುವೆ ಆಗಿರೋದನ್ನ ನನ್ನ ಬಳಿ ಹೇಳಿರಲಿಲ್ಲ. ಆಕೆ ಎರಡನೇ ಮದುವೆ ಆಗಿರೋ ಬಗ್ಗೆ ನನ್ನ ಹತ್ರ ದಾಖಲೆ ಇದೆ. ಈ ದಾಖಲೆಯನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನನ್ನನ್ನ ವಿರೋಧ ಕಟ್ಟಿಕೊಳ್ಳಕ್ಕೆ ಆರಂಭ ಮಾಡಿದ್ದು, ನಮ್ಮ ಮನೆಗೆ ಬಂದು ಎಲ್ಲರ ಎದುರುಗಡೆ ನಮ್ಮನ್ನ ಬೈಯೋಕೆ ಆರಂಭ ಮಾಡಿದ್ದು, ಪಬ್ಲಿಕ್ ಆಗಿ ಅಂದ್ರೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಕೂಡ ನಮ್ಮನ್ನ ಹೀಯಾಳಿಸಿದ್ಲು. ನನ್ನ ಕುಟುಂಬದ ಜೊತೆಯಿಂದ ಬೇರ್ಪಡಿಸೋಕೆ ಅವಳು ಪ್ರಯತ್ನ ಪಟ್ಲು. ನಾನು ಕೂಡ ಒಂದು ಕಾಲದಲ್ಲಿ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟೆ. ಆದ್ರೆ ಮತ್ತೆ ನಾನು ನನ್ನ ಹಿರಿಯರ ಅಂದ್ರೆ ಕುಟುಂಬಸ್ಥರ ಒಂದು ಮಾಹಿತಿಗಳನ್ನು ಪಡ್ಕೊಂಡು ಅವರ ಸಲಹೆ ಮೇರೆಗೆ ನಾನು ಆಕೆಯಿಂದ ಬಚಾವಾಗಿದ್ದೇನೆ. ಆದ್ರೆ ನನ್ನ ತರನೇ ತುಂಬಾ ಮಂದಿಯ ಬಾಳಲ್ಲಿ ಸೌಮ್ಯ ಶೆಟ್ಟಿ ಆಟ ಆಡಿದ್ದಾಳೆ. ನೊಂದವರು ಸಾಕಷ್ಟು ಮಂದಿ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಹೊರಗೆ ಬರಬೇಕು, ತಮಗಾದಂತಹ ಅನ್ಯಾಯವನ್ನ ಹೇಳಬೇಕು. ಸತ್ತ ಸುದೀಪ್ ರೈಗೆ ಆತನ ಆತ್ಮಕ್ಕೆ ನ್ಯಾಯ ಸಿಗುವಂತೆ ಮತ್ತು ಆತನ ಮನೆಯವರಿಗೆ ನ್ಯಾಯ ಸಿಗುವಂತೆ ಎಲ್ಲರೂ ಕೂಡ ಹೋರಾಟವನ್ನ ಮಾಡಬೇಕೆಂಬ ಮನವಿಯನ್ನ ಸದ್ಯಕ್ಕೆ ವೇಣು ಶೆಟ್ಟಿ ಅವರು ಮಾಡಿದ್ದಾರೆ. ಸಾಕಷ್ಟು ತ್ರಿಕೋನವಾಗಿ ಇಲ್ಲಿ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಈಗ ಪೊಲೀಸರು ಸುದೀಪ್ ರೈ ಮೊಬೈಲ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಆತನ ಮೊಬೈಲ್ ಅಲ್ಲಿರುವಂತಹ ಹಲವು ಡಾಟಾಗಳನ್ನ ಕಲೆ ಹಾಕಿದ್ದಾರೆ. ಯಾಕಂದ್ರೆ ಸಾಕಷ್ಟು ಆರೋಪಗಳನ್ನ ಸುದೀಪ್ ರೈ ಹೆತ್ತವರು ಮತ್ತು ಸೌಮ್ಯ ಶೆಟ್ಟಿಯ ಮಾಜಿ ಲವರ್ ಸೌಮ್ಯ ಶೆಟ್ಟಿಯ ವಿರುದ್ಧವಾಗಿ ಮಾಡ್ತಾ ಇರುವಂತದ್ದು. ಹಾಗಾಗಿ ಇಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ, ಯಾರ ವಾದದಲ್ಲಿ ಪ್ರಬಲವಾದ ಸತ್ಯ ಇದೆ, ಯಾರ ವಾದದಲ್ಲಿ ಸುಳ್ಳು ಇದೆಂಬ ಎಲ್ಲ ಮಾಹಿತಿಗಳನ್ನ ಪೊಲೀಸರು ಸದ್ಯಕ್ಕೆ ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ಒಂದಂತೂ ದುರಂತ, ಮದುವೆಯಾಗಿ ಕೇವಲ 1 ತಿಂಗಳು ಆಗಿದ್ದಷ್ಟೇ ಕೈಯಲ್ಲಿ ಹಾಕಿದಂಥ ಮದಿರಂಗಿ ಮಾಸುವ ಮುನ್ನ ಈಗ ಸುದೀಪ್ ರೈ ಪ್ರಾಣ ಹಾರಿ ಹೋಗಿದೆ. ಯಾರದ್ದು ಒತ್ತಾಯ ಅಥವಾ ಯಾರದ್ದು ಕಿರುಕುಳ ಎಂಬೆಲ್ಲ ಪ್ರಶ್ನೆಗಳಿಗೆ ಪೊಲೀಸರು ಉತ್ತರವನ್ನ ಕಂಡುಕೊಳ್ತಾರೆ. ಆದ್ರೆ ಇಲ್ಲಿ ಒಬ್ಬ ಯುವಕನ ಪ್ರಾಣ ಹಾರಿ ಹೋಗಿದೆ, ಅದು ಆ ನಷ್ಟ ಆತನ ಹೆತ್ತವರಿಗೆ ಮಾತ್ರ ಆಗತ್ತೆ. ಹಾಗಾಗಿ ಆ ಹಿರಿಜೀವಗಳು ಸಾಯುವ ತನಕ ಕೂಡ ಕಣ್ಣೀರನ್ನ ಹಾಕಬೇಕಾಗಿದೆ. ಆದ್ರೆ ಈ ಕಣ್ಣೀರಿಗೆ ಯಾರು ಕಾರಣ ಎಂಬ ಉತ್ತರ ಕಾನೂನು ಕೊಡುತ್ತಾ, ಪೊಲೀಸರು ಕೊಡುತ್ತೆಂಬ ಯಕ್ಷ ಪ್ರಶ್ನೆಗೆ ನಾವೆಲ್ಲರೂ ಕೂಡ ಉತ್ತರಕ್ಕಾಗಿ ಕಾಯಬೇಕಾಗಿದೆ. ಆ ಉತ್ತರ ಕೆಲವೇ ದಿನಗಳಲ್ಲಿ ಸಿಗುವ ಭರವಸೆಯನ್ನ ಸುದೀಪ್ ರೈ ಹೆತ್ತವರು ನೀಡ್ತಾ ಇದ್ದಾರೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಅನ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು.